ಕರ್ನಾಟಕದ ಎಲ್ಲ ಜನತೆಗೆ ನಮಸ್ಕಾರ. ಸಿಲಿಂಡರ್ ಸಮಸ್ಯೆಯಿಂದ ಪ್ರತಿಯೊಂದು ಕುಟುಂಬನೂ ಸ್ಟ್ರಗಲ್ ಆಗ್ತಿದೆ. ಈ ಸಿಲಿಂಡರ್ ಸಮಸ್ಯೆಗೆ ಕೇಂದ್ರದ BJP ನರೇಂದ್ರ ಮೋದಿಯವರೇ ಕಾರಣ. ಸಿಲಿಂಡರ್ ಸಮಸ್ಯೆಯಿಂದ ನಾವು ನರಳುತ್ತಿದ್ದರೆ ನಮ್ಮ ಔಟ್ಗೋಯಿಂಗ್ ವಿರೋಧ ಪಕ್ಷದ ನಾಯಕರಾದ ಅಶೋಕಣ್ಣ, ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರಾದ ಸುನಿಲ್ ಅಣ್ಣವರು ಕೇರಳ ಸ್ಟೋರಿ 2 ಪಿಕ್ಚರ್ ನೋಡ್ತಾರೆ. RSS ಹಿನ್ನೆಲೆ ಇರ್ತಕ್ಕಂಥವ್ರು ಯಾರೋ ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಕೇರಳ ಸ್ಟೋರಿ 2 ಪಿಕ್ಚರ್ ಹೋಗಿ ನೋಡ್ತಾರೆ. ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಇವ್ರ ಪ್ರಿಯಾರಿಟಿ ಏನು ಅಂತ. ಸಿಲಿಂಡರ್ ಇಲ್ಲದೆ PGಗಳು ಕ್ಲೋಸ್ ಆಗಿದೆ, ಹೋಟೆಲ್ಗಳು ಕ್ಲೋಸ್ ಆಗಿದೆ, ಫ್ಯಾಮ್ಲಿಗಳು ಸ್ಟ್ರಗಲ್ ಆಗ್ತಿದೆ. ಈ ಸಮಸ್ಯೆ ಬಗ್ಗೆ ಅವ್ರಿಗೆ ಬೇಕಾಗಿಲ್ಲ. ನೋಡಿ, ಇವತ್ತಿನ ಸಿಲಿಂಡರ್ ಸಮಸ್ಯೆಗೆ BJP ನೇರ ಕಾರಣ ಅಂತ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಪ್ಸ್ಟಿನ್ ಫೈಲಲ್ಲಿ ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರ್ ಹೆಸರೂ ಇತ್ತು, ನರೇಂದ್ರ ಮೋದಿಯವ್ರ ಹೆಸರೂ ಇದೆ, ಡೊನಾಲ್ಡ್ ಟ್ರಂಪ್ ಅವ್ರ ಹೆಸರೂ ಇದೆ. ಇದನ್ನು ಇರಾನ್ ಅವರು ವರ್ಲ್ಡ್ ವೈಸ್ ಪ್ರೊಪಗೆಂಡಾ ಮಾಡ್ತಾ ಇದ್ರಂತೆ. ಈ ಎಪ್ಸ್ಟಿನ್ ಫೈಲ್ಸಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಹೆಸರು, ಮೋದಿ ಅವ್ರ ಹೆಸರು, ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರು ಹರ್ದೀಪ್ ಸಿಂಗ್ ಪೂರಿ ಅವ್ರ ಹೆಸರೆಲ್ಲ ಇದೆ. ಇದು ಹರ್ದೀಪ್ ಸಿಂಗ್ ಪೂರಿ ಅವರೇ ಹೇಳಿದ್ದಾರೆ ಎಪ್ಸ್ಟಿನ್ ಫೈಲಲ್ಲಿ ಇರ್ತಕ್ಕಂಥದ್ದು ನಿಜ ಅಂತ. ಪ್ರಪಂಚದ ದಿಕ್ಕನ್ನು ತಪ್ಪಿಸ್ಬೇಕು ಅಂತ ಇವರು ಇರಾನ್ ವಾರ್ ಮಾಡ್ತಾರೆ. USA ಒಂದು ಸರ್ವೆ ಆಗುತ್ತೆ, 52% ಜನ US ಸರ್ವೆಯಲ್ಲಿ ಹೇಳ್ತಾರೆ ಎಪ್ಸ್ಟಿನ್ ಫೈಲ್ಸ್ ಅಟೆನ್ಷನ್ನ ಡೈವರ್ಟ್ ಮಾಡೋಕ್ಕೆ ಇರಾನ್ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದ್ರು. ಇಸ್ರೇಲ್ ಜೊತೆ ಹೋಗಿ ಮೋದಿಯವರು ಬಂದ 2 ದಿನಕ್ಕೆ ವಾರ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಎಲ್ಲ ದೇಶಗಳ ಜೊತೆ ನಮ್ಮ ಪ್ರಧಾನಿಗಳು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಿದ್ದರೆ ಇವತ್ತು ಚೈನಾದ ಹಡಗುಗಳನ್ನ ಬಿಡ್ತಾ ಇರೋ ಇರಾನು, ರಷ್ಯಾದವ್ರನ್ನ ಎಂಟರ್ಟೈನ್ ಮಾಡ್ತಾ ಇರೋ ಇರಾನು ನಮ್ಮ ದೇಶಕ್ಕೂ ಸಾಫ್ಟ್ ಕಾರ್ನರ್ ಇದು ಮಾಡೋದು ಯಾಕೆ? ಅಮೇರಿಕನ್ ನೋಡಿದ್ರೆ ನಮ್ಮ ಮೋದಿಯವ್ರಿಗೆ ಭಯ. ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ವಿ ಅಂತ ಹೇಳಿದ್ರು ಯಾಕೆ ಮೋದಿಯವ್ರು ಹಸ್ತಕ್ಷೇಪ ಮಾಡ್ತಾ ಇಲ್ಲ? ಈ ಸಿಲಿಂಡರ್ ಸಮಸ್ಯೆಗೆ BJP ನೇರ ಕಾರಣ. ಎಪ್ಸ್ಟೀನ್ ಫೈಲ್ಸ್ನ ಡೈವರ್ಟ್ ಮಾಡೋಕ್ಕೆ ಇರಾನ್ ವಾರ ಆಯಿತು. ಇದರಲ್ಲಿ ನಮ್ಮ ದೇಶದ ಪ್ರಧಾನಿಗಳ ಪಾತ್ರ ಇದೆ ಅಂತಲೂ US ಮೀಡಿಯಾ ಮಾತಾಡ್ತಿದ್ದೆ, ನಾನು ಮಾತಾಡ್ತಿಲ್ಲ. ಏನು ಅಂಧ ಭಕ್ತರು, ಸೋಷಿಯಲ್ ಮೀಡಿಯಾ ಡ್ರಾಮಾ ಕಂಪನಿ ಆರ್ಟಿಸ್ಟ್ಗಳು, ಏನು BJPಗೆ ಫೌಂಡೇಶನ್ ಹಾಕಿದ್ದೆ ನೀವು ಅಂತ ಆಡ್ತಕ್ಕಂಥ ಸಾಮಾಜಿಕ ಜಾಲತಾಣದ ಅಂಧ ಭಕ್ತರೇ ಇವಾಗ ಇದು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಮಾ? ಪ್ರತಿ ಮನೆ ಸಿಲಿಂಡರಿಂದ ಎಫೆಕ್ಟ್ ಆಗ್ತಿದೆ. ಇದಕ್ಕೆ BJP ನೇರ ಹೊಣೆ ಅಲ್ಲ ರೀ. ಸಿಲಿಂಡರ್ ಸಮಸ್ಯೆಯಲ್ಲಿದ್ದರೆ ಅಶೋಕಣ್ಣ ಹೋಗಿ ಕೇರಳ ಸ್ಟೋರಿ 2 ಅಲ್ಲಿ ಕೂತ್ಕೊತಾರೆ. ಕರ್ನಾಟಕ ಸ್ಟೋರಿ ಕೇಳೋರು ಯಾರು ಅಶೋಕಣ್ಣ? ಕರ್ನಾಟಕ ಸ್ಟೋರಿ ಕೇಳೋರು ಯಾರು ಸುನಿಲ್ ಅಣ್ಣ? ನಿಮಗೆ ಪ್ರಿಯಾರಿಟಿ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ಐಡಿಯಾಲಜಿಕಲಿ ಫೈಟ್ ಮಾಡೋಕ್ಕೆ ನಿಮಗೆ ಬರ್ತಾ ಇಲ್ಲ. BJP ಅಂಧ ಭಕ್ತರೇ, ವಾಟ್ಸಪ್ ಯೂನಿವರ್ಸಿಟಿ ಸಂಸ್ಥಾಪಕರೇ, ವಿನಾಕಾರಣ 56 ಎದೆ ಇಂಚು ಎಲ್ಲಿ ಒಂದು ಸಿಲಿಂಡರ್ ಕೊಡೋಕ್ಕಾಗ್ತಿದ್ಯಾ? ಕರ್ನಾಟಕದ ಗೃಹಿಣಿಯರು ನೀವು ಯೋಚನೆ ಮಾಡಬೇಕಕ್ಕ. ಈ BJP ಅವ್ರನ್ನ ಸೆಂಟರಲ್ಲಿ ಕಿತ್ತಾಕಿದ್ರೆ ಇಂಥ ಸಮಸ್ಯೆಗೆಲ್ಲ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ನಾನು ರಾಜ್ಯದ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ BJP ನಂಬೇಡಿ. ಈ ಡೊನಾಲ್ಡ್ ಟ್ರಂಪ್ ಹೆಂಗೆ ಅಂದರೆ ನಮ್ಮ ಯತ್ನಾಳ್ ಸಾಹೇಬ್ರ ಥರ. ನನಗೆ ಯತ್ನಾಳ್ ಅವರು ಡೊನಾಲ್ಡ್ ಟ್ರಂಪ್ ಥರ ಆಡ್ತಾರೋ, ಡೊನಾಲ್ಡ್ ಟ್ರಂಪ್ ಅವರೇ ನಮ್ಮ ಯತ್ನಾಳ್ ಸಾಹೇಬ್ರ ಥರ ಆಡ್ತಾರೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹಂಗಾಗಿದೆ ಪರಿಸ್ಥಿತಿ ಇವತ್ತು. ಥ್ಯಾಂಕ್ ಯು ಸರ್.